ಚಿಕ್ಕಪೇಟೆ ಇವಾಗ ಹೋಗಿ ಮೆಟ್ರೋದಲ್ಲಿ ಹೋಗಿ ಇವಳು ಬಿದ್ದಾಳಲ್ಲ ಇವಳು ಅವಳನ್ನೇ ಜಾಸ್ತಿ ನೋಡ್ತಾ ಇದ್ರು ಶಾಪಿಂಗ್. ನಾನಂತೂ ಏನು ತಗೊಳ್ಳೋದಿಲ್ಲ ಇವಾಗಂತೂ ತಗೊಂಡಿರೋ ಬಟ್ಟೆಗಳಿಗೆ ಮನೇಲಿ ಇಡಕ್ಕೆ ಜಾಗ ಇಲ್ಲ. ಅವಳಿಗಂತೆ ಫೋನ್ ಬಿಟ್ಟಿರೋದು. ಅವಳೆಲ್ಲಾದ್ರೂ ಮುಖ ಮುಚ್ಚಿದ್ರು ಒಂದ್ಸಲ ಮುಖ ನೋಡಿದ್ರೆ ಯೂಟ್ಯೂಬಲ್ಲಿ ಕಾಣಿಸ್ದಂಗಿರ್ತಾನೆ. ಅವತ್ತು ಹೇಳಿದ್ಲು ತೋರಿಸ್ಕೋ ಪೋಸ್ಟ್ ಮಾಡ್ಕೋ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ, ಅವಳಿಗೋಸ್ಕರ ಹೋಗ್ತಾ ಇರೋದಲ್ವಾ, ಅದಕ್ಕೋಸ್ಕರ ಫೋನ್ ಹಿಡ್ಕೊಂಡಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಬರುತ್ತೆ ಕಾಕಿ ಅಂತ ಫೋನ್ ಎಲ್ಲ ಬರುತ್ತೆ. ಇದೊಳ್ಳೆ ಸರು ಹೋಯ್ತಲ್ಲ, ಏನೋ ನನ್ನ ಕುಚಿ ಕುಕ್ಕಂಡ ಪ್ರೈಸಿಂಗ್ ಎಲ್ಲ ಯಾಕೆ ಚೆಕ್ ಮಾಡ್ತವೆ? ಯಾರಾದ್ರೂ ಬಾಂಬ್ ಏನಾದ್ರು ಎತ್ಕೊಂಡ್ ಬರ್ತಾರೆ ಅಂತ. ನಾನು ಪೇಟೆಗೆ ಬರೋದು ಪ್ರಾಬ್ಲಮ್ ಅಲ್ಲ, ಜನಗಳ ಮಧ್ಯೆ ಒದ್ದಾಡ್ಬೇಕಲ್ವಾ, ಅದೇ ಒಂದು ದೊಡ್ಡ ಪ್ರಾಬ್ಲಮ್. ಗಾಯ್ಸ್ ತಾಜಾ ಬಿಡ್ತಾ ಇಲ್ಲ ಗಾಯ್ಸ್, ನಮ್ಮನ್ನ ಅಂಗಡಿಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ನೋಡಿ ಅಂತ. ಬನ್ನಿ ಒಂದ್ಸಲ ಹೋಗಿ ನೋಡ್ಕೊಬರೋಣ. ಪಡ್ಚಂತೆ ನೋಡೋಣ, ಇಲ್ಲ ಇಷ್ಟ ಆದರೆ ತಗೊಳ್ಳೋಣ. ಸರಿ ಬನ್ನಿ ನೋಡೋಣ. ಸೀರೆ ಇಷ್ಟ ಆಯ್ತು, ಕಣ್ ಬೇಡ ಅಂತಿದೆ, ಅದಕ್ಕೆ ಸುಮ್ಮನೆ ಇದೀನಿ. ನೋಡ್ತಾ ಇದ್ದಾರೆ ಯಾವ್ದು ತಗೊಳ್ತಾರೆ, ನೋಡ್ಬೇಕು. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಅಂದ ಚಂದ, ಅವಳ ಅಂದ ಒಳಗೆ ಅಡಗಿರೋದ್ರಿಂದ. ಅವ್ರು ಮಾಡ್ತಿರೋ ಕೆಲಸ ತಗೊಳ್ಳೋ ಒಂದ್ ಸೀರೆಗೆ ಈ ಹೆಣ್ಮಕ್ಳೇ ಇಷ್ಟ. ನಾನಿಲ್ಲ ನಾ ಯಾಟಿಕ್ಕಿಲ್ಲ ಪಾಪ ಬಣ್ಣಗಾಯಿ ತಗೊಳ್ಳಿ ಇವಳು ಸಂಬಂಧ. ಇದು ಪ್ಯಾಟ್ರನ್ ಹುಡುಗಿ ತಗಂತ ಸೀರೆನೇ ಬಿಟ್ಬಿಟ್ಲು, ಬೇರೆ ತಗೋ ಅಂತ. ಹೊಟ್ಟೆ ಉರಿ ಇವಳಿಗೆ. ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ, ನಿಮಗೇನು ಇಲ್ಲ ಗೈಸ್. ತಗೊಂಡ್ಬಿಟ್ಟೆ, ಚೆನ್ನಾಗಿದೆ. ತಗೋಬಾರ್ದು ಅನ್ಕೊಂಡು ಆ ಸೀರೆಯನ್ನು ತಗೊಂಡಿದ್ದಾಯ್ತು. 3 ಜನ ಅಲ್ಲಿದೆ ಆ ಕಡೆ ಚಿಕ್ಕಪೇಟೆ. ತಾತ ಅಷ್ಟೆಲ್ಲ ಬಲವಂತ ಮಾಡಿ ಕರ್ಕೊಂಡು ಹೋದ್ರು, ಬಾ ತಗೊಂಡು ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ಒಂದೇ ಕಡೆನೆ ಮುಗೀತು. ನೋಡಿ ಆಗ್ಲೇ ಹೇಳ್ನಲ್ಲ, ಕಿರಣ್ ಸುಸ್ತಾಗಿದೆ, ಹೊರಡ್ಬೇಕು. ಡ್ಯೂಟಿ ಟೈಮ್ ಆಯ್ತು. ಗೈಸ್ ಚಿಕ್ಕಪೇಟೆ ಅಡ್ರೆಸ್ ಕೇಳ್ತಾ ಇದ್ದಾಳೆ. ಬೆಳಗ್ಗೆ ಇಂದ ಸುತ್ತಿ ಸಾಕಾಯ್ತು ಗಾಯ್ಸ್. ಅವಾಗಿಂದ ಆ ಕಡೆ ರೋಡ್ ಹೋದ್ರೆ ಈ ಕಡೆ ರೋಡ್ ಹೋದ್ರೆ ಆ ಕಡೆ. ಕೈಯಲ್ಲಿ ಬಾಟ್ಲ್ ಹಿಡ್ಕೊಂಡು ಸುತ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು ಏನು ಸಿಗ್ತಾ ಇಲ್ಲ. ಹೊಟ್ಟೆ ಬೇರೆ ಹಸಿತಾ ಇದೆ, ತುಂಬ ದಿನ ಆಗಿದೆ ಈ ಕಡೆ ಬಂದು. ವಾಸನೆ ಬೇರೆ, ರೋಡ್ ಫುಲ್ಲು. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಎಷ್ಟು ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ನೋಡಿ. 550 ತಗೊಳ್ಳಿ, 550 ತಗೊಳ್ಳಿ ನೋಡಿ ಬ್ರದರ್. ಗೈಸ್ ಆಗ್ತಾ ಇಲ್ಲ ಗೈಸ್. ಬ್ಯೂಟಿಫುಲ್ ಥಿಂಗ್. ಅಯ್ಯೋ ಎಷ್ಟು ಅಂಗಡಿಗೆ ಬರ್ತಾರೆ, ಮನೆದಾಗಿ ಒಂದು ಚೂಸ್ ಮಾಡ್ತಾರಲ್ಲ. ಪೂರ ದಿನ ಪೂರ್ತಿ ಆಯ್ತಾ ಇಲ್ಲ ನನ್ನ ಕೈಲಿ. ತಲೆ ಸುದ್ದಿ ಅಲ್ಲೇ ಊಟ ಮಾಡೋಣ ಅಂತ ಹೇಳಿದೆ. ಅವ್ರು ನನ್ನ ಮಾತು ಕೇಳಲಿಲ್ಲ. ಏನಾರ ಆಮೇಲೆ ನಡ್ಕೊಂಡು ಬರ್ತೀನಿ. ಏನೂ ತಗೋಬಾರ್ದು ಅಂತ ಬಂದೆ. ಇರೋ ಬರೋದು ಇದೆಲ್ಲ ಹಾಳಾಗೋಯ್ತು. ನಾವು ಮಾತ್ರ ಬದುಕ್ಬಿಟ್ರೆ ಏನೋ, ನೀವು ಹಾರ್ಬಿಡಿ, ಎಲ್ರಿಗೂ ನೆಮ್ಮದಿ. ಅವ್ರೇನು ತಗೊಂಡು ಮೈ ಗಾಯ್ಸ್, ಯಾರ ಜೊತೆ ಶಾಪಿಂಗ್ ಬಂದರೆ ಹೆಣ್ಮಕ್ಳ ಜೊತೆ ಮಾತ್ರ ಬರಬಾರ್ದು. ದುಡ್ಡೆಲ್ಲ ಹಾಳಾಯ್ತು. ಹೊರಟಾಗ ಟೈಮ್ ಬಂದು ಎಷ್ಟಾಗಿತ್ತು? 1 o'clock. ಇವಾಗ ಟೈಮ್ ಬಂದು 6:30 or 7 o'clock. ಫುಲ್ ಸುಸ್ತಾಗಿದೆ. ಇವಳಿಗೋಸ್ಕರ
ಸಾದ್ರು ಕೈ ಹಾಗೋಯ್ತು. ಇವರಿಬ್ರು ಇನ್ನೆಲ್ಲ ಕರೆದ್ರು ಬರಲ್ಲ, ಎಲ್ಲ ಕರೆದು ಹೋಗಲ್ಲ. ನಾವು ಹೋದಾಗ ಹೆಂಗಿತ್ತು ಪ್ರಪಂಚ, ಈ ಪ್ರಪಂಚ ನೋಡಿ ಹೆಂಗಿದೆ. ನಮ್ಮ ಡ್ಯೂಟಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಪಾಪ ನಮ್ಮ ಸರ್ರು ಗೈಸ್. ಶಾಪಿಂಗ್ ಮಾಡ್ತೀವಿ ಅಂದ್ಕೊಂಡು ನಮ್ಮ ಪಾಡ್ ನಮ್ಮನ್ನ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಹೇಳ್ಬಿಟ್ಟೆ ಬಂದಿದ್ದು. ಆದರೆ ಇಷ್ಟೊತ್ತಾಗುತ್ತೆ ಅಂತ ಗೊತ್ತಿರಲಿಲ್ಲ. ಬರೀ ತಗೊಂಡಿದ್ದು 3 ಸೀರೆ, 2 ಜ್ಯುವೆಲರು, 1 ಟಾಪ್ ಅಷ್ಟೇ ತಗೊಂಡಿದ್ದು. ಇಡೀ ಚಿಕ್ಕಪೇಟೆ ಓಡಾಡಿದ್ದೀವಿ. ಕಾರಣ ಕರೆದ್ರು ಇವರಿಬ್ರು, ಇನ್ನೆಲ್ಲ ಕರೆದ್ರು ಬರಲ್ಲ. ಬರ್ತಾರೆ ಗಾಯ್ಸ್.